Hello students, class 3rd standard, subject English. ಮಕ್ಕಳೇ, ನಾವು ಇವತ್ತಿನ ಅವಧಿಯಲ್ಲಿ ಯೂನಿಟ್ 2 head, shoulders, knees and toes ಈ ಪಾಠವನ್ನ ಅಭ್ಯಾಸ ಮಾಡೋಣ. ಹಾಗಾದ್ರೆ ಬನ್ನಿ ಮಕ್ಕಳೇ, ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ತೆಗೆದು ಪೇಜ್ ನಂಬರ್ 10 ತೆಗಿಬೇಕು. ಯೂನಿಟ್ 2 head, shoulders, knees and toes. head ಅಂತಂದ್ರೆ ಏನು? ತಲೆ. shoulders ಅಂತಂದ್ರೆ ಭುಜಗಳು. knees ಅಂತಂದ್ರೆ ಮೊಣಕಾಲುಗಳು. ಟೋಸ್ ಅಂತಂದ್ರೆ ಕಾಲಿನ ಬೆರಳುಗಳು. ಈಗಾಗಲೇ ನಾನು ವರ್ಡ್ಸ್ ಗಳನ್ನ ಬರ್ಸಿದ್ದೀನಿ, ಇವುಗಳನ್ನ ಗಮನಿಸ್ತಾ ಹೋಗೋಣ. ನೋಡ್ರಿ, ಲಿಸನ್ ಅಂಡ್ ರಿಪೀಟ್ ಆಫ್ಟರ್ ಯುವರ್ ಟೀಚರ್. ಒಂದು ರೈಮ್ ಇದೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಅದೇ ಪ್ರಕಾರ ನೀವು ಸಹಿತ ಹೇಳ್ತಾ ಹೋಗ್ಬೇಕು. Two little eyes to look around, two little eyes to look around, two little ears to hear each sound, two little ears to hear each sound, two little feet to walk the way, two little feet to walk the way, two little lips to talk all day, two little lips to talk all day, two little hands to work so smart, two little hands to work so smart, and one little nose to smell the tart, and one little nose to smell the tart. ಮಕ್ಕಳೇ, ಏನ್ ಕೊಟ್ಟಿದ್ದಾರೆ? ಒಂದು ಚಿಕ್ಕ ಸಾಂಗ್ ಇದೆ, ಇದನ್ನ ನಾವು ಕನ್ನಡದಲ್ಲಿ ಅರ್ಥವನ್ನ ನೋಡೋಣ. ಟೂ ಲಿಟಲ್ ಐಸ್ ಟು ಲುಕ್ ಅರೌಂಡ್. ಎರಡು ಚಿಕ್ಕ ಕಣ್ಣುಗಳು, ನಮ್ಮ ಎರಡು ಚಿಕ್ಕ ಕಣ್ಣುಗಳು ಏನ್ ಮಾಡ್ತವೆ? ನಮ್ಮ ಸುತ್ತಮುತ್ತಲ ಏನೇನ್ ಕಾಣಿಸುತ್ತೆ ಎಲ್ಲವನ್ನ ನೋಡ್ತಾವು. ಟು ಲುಕ್ ಅರೌಂಡ್. ಲುಕ್ ಅಂತಂದ್ರೆ ನೋಡು, ಅರೌಂಡ್ ಅಂತಂದ್ರೆ ಸುತ್ತಮುತ್ತ. ನೋಡ್ರಿ, ಲುಕ್ ನೋಡು, ಅರೌಂಡ್ ಅಂತಂದ್ರೆ ಸುತ್ತಮುತ್ತ. ನಮ್ಮ ಕಣ್ಣುಗಳು ಏನ್ ಮಾಡ್ತಾವು? ನಮ್ಮ ಸುತ್ತಮುತ್ತಲಿರುವಂತಹ ವಸ್ತುಗಳನ್ನ ನೋಡ್ತವೆ. ಟೂ ಲಿಟಲ್ ಐಸ್ ಟು ಹಿಯರ್ ಈಚ್ ಸೌಂಡ್. ಎರಡು ಚಿಕ್ಕ ಕಿವಿಗಳು. ನೋಡಿ, ನಮ್ಮ ಎರಡು ಚಿಕ್ಕ ಕಿವಿಗಳದವು. ಇವೇನ್ ಮಾಡ್ತಾವು? ನಮ್ಮ ಈ ಎರಡು ಚಿಕ್ಕ ಕಿವಿಗಳು ಪ್ರತಿಯೊಂದು ಶಬ್ದವನ್ನ ಕೇಳಿಸಿಕೊಳ್ಳುತ್ತವೆ. ಇಯರ್ ಅಂತಂದ್ರೆ ಕೇಳಿಸಿಕೊಳ್ಳುವುದು. ಇಯರ್ ಅಂತಂದ್ರೆ ಕಿವಿಗಳು, ಹಿಯರ್ ಅಂತಂದ್ರೆ ಕೇಳಿಸಿಕೊಳ್ಳುವುದು. ನೆಕ್ಸ್ಟ್ ನೋಡ್ರಿ, ಎರಡು ಟೂ ಲಿಟಲ್ ಫೀಟ್ ಟು ವಾಕ್ ದ ವೇ. ಎರಡು ಚಿಕ್ಕ ಕಾಲುಗಳು. ನಮ್ಮ ಎರಡು ಚಿಕ್ಕ ಕಾಲುಗಳು ಏನ್ ಮಾಡ್ತವೆ? ನಡೆಯೋದಕ್ಕೆ ಸಹಾಯ ಮಾಡುತ್ತವೆ. ಎರಡು ಚಿಕ್ಕ ಕಾಲುಗಳು ನಡೆಯೋದಕ್ಕೆ ಸಹಾಯ ಮಾಡುತ್ತವೆ. ನೆಕ್ಸ್ಟ್ ಏನಿದೆ ನೋಡ್ರಿ, ಚಿತ್ರವನ್ನ ಗಮನಿಸಬೇಕು, ಸೆಂಟೆನ್ಸ್ ಅನ್ನು ಗಮನಿಸಬೇಕು. ಟೂ ಲಿಟಲ್ ಲಿಪ್ಸ್ ಟು ಟಾಕ್ ಆಲ್ ಡೇ. ಟೂ ಲಿಟಲ್ ಲಿಪ್ಸ್, ನಮ್ಮ ಎರಡು ಲಿಪ್ಸ್ಗಳು, ತುಟಿಗಳು ಏನ್ ಮಾಡ್ತವೆ? ಇಡೀ ದಿನ ಮಾತಾಡ್ತಾ ಇರ್ತವೆ. ಹೌದಾ? ಇಡೀ ದಿನ ಏನ್ ಮಾಡ್ತವೆ? ಲಿಪ್ಸ್ಗಳು ಮಾತಾಡ್ತಾನೆ ಇರ್ತವೆ. ಟೂ ಲಿಟಲ್ ಹ್ಯಾಂಡ್ಸ್ ಟು ವರ್ಕ್ ಸೋ ಸ್ಮಾರ್ಟ್. ನಮ್ಮ ಎರಡು ಚಿಕ್ಕ ಕೈಗಳು, ಏನ್ ಮಾಡ್ತವೆ? ನೋಡ್ರಿ, ಬರೆಯೋದು ಒಂದು ವರ್ಕನೆ, ಹೌದಾ? ಕೆಲಸನೇ ಅದು. ಆಮೇಲೆ ಈ ಬುಕ್, ಈ ಕಡೆಯಿಂದ ಈ ಬುಕ್ ಈ ಕಡೆ ಎತ್ತಿಡುವುದು, ಅದು ಒಂದು ಕೆಲಸನೇ. ಕೈಗಳು ಏನ್ ಮಾಡ್ತವೆ? ಬಹಳ ಚೆನ್ನಾಗಿ ಕೆಲಸ ಮಾಡಲು ಸಹಾಯ ಆಗ್ತವೆ. ನೋಡಿ, ಸೋ ಸ್ಮಾರ್ಟ್ ಅಂತಂದ್ರೆ ಬಹಳ ಚೆನ್ನಾಗಿ. ನೆಕ್ಸ್ಟ್, ಅಂಡ್ ಒನ್ ಲಿಟಲ್ ನೋಸ್ ಟು ಸ್ಮೆಲ್ ದ ಟಾರ್ಟ್. ಒಂದು ಚಿಕ್ಕ ನೋಸ್, ಮೂಗು ವಾಸನೆಯನ್ನು ಗಮನಿಸಲಿಕ್ಕೆ ಸಹಾಯ ಮಾಡುತ್ತದೆ. ನೋಡ್ರಿ, ನಿಮ್ಗೆ ಜಾಮ ಮುಂದಿಟ್ರ ಏನ್ ಮಾಡ್ತೀರಿ? ವಾಸನೆ ಬರ್ತೈತಿ. ಹಣ್ಣುಗಳಿಟ್ರ ವಾಸನೆ ಬರ್ತೈತಿ, ಹೌದಾ? ಯಾವುದೇ ವಸ್ತುವನ್ನ, ಯಾವುದೇ ತರಕಾರಿಯನ್ನಾಗ್ಲಿ, ಯಾವುದೇ ಹಣ್ಣುಗಳಾಗ್ಲಿ ನಿಮ್ ಮುಂದಿಟ್ರೆ ಏನಾಗತಿ? ವಾಸನೆ ಬರ್ತೈತಿ. ನೋಡ್ರಿ, ರೀಡ್ ದ ವರ್ಡ್ಸ್ ಅಲೌಡ್. ಇಲ್ಲಿ ಕೆಲವೊಂದು ವರ್ಡ್ಸ್ ಗಳದಾವು, ಅವುಗಳನ್ನ ಹೇಳ್ತಾ ಹೋಗ್ತೀನಿ, ಅದೇ ಪ್ರಕಾರ ನೀವು ಹೇಳ್ತಾ ಹೋಗ್ಬೇಕು. ಅರೌಂಡ್, ಅರೌಂಡ್ ಸುತ್ತಮುತ್ತ. ವೇ ದಾರಿ. ಸ್ಮಾರ್ಟ್ ಚೆನ್ನಾಗಿ. ಇಯರ್ ಕಿವಿ. ಸೌಂಡ್ ಶಬ್ದ. ಡೇ ದಿನ. ಟಾಲ್ಟ್ ಹಣ್ಣುಗಳ ಸಿಹಿ. ಸ್ಮೆಲ್ ಬರ್ತಂತ ಹೇಳಿದ್ದಲ್ಲ, ಹಣ್ಣುಗಳ ಸಿಹಿ. ಹಿಯರ್ ಕೇಳು. ನೋಡ್ರಿ, ಇವುಗಳನ್ನ ಓದ್ಬೇಕು ಮತ್ತು ಈ ಪೇಜ್ ನಲ್ಲಿರುವಂತಹ ಹಾಡನ್ನ ಹಾಡಿ ನಾನು ವಿಡಿಯೋ ಮಾಡಿ ಕಳಿಸ್ಬೇಕು. ನೆಕ್ಸ್ಟ್ ಪೇಜ್ ನೋಡೋಣ. ನೋಡ್ರಿ, ಪೇಜ್ ನಂಬರ್ 11 ತೆಗಿರಿ. ಲಿಸನ್ ಟು ಯುವರ್ ಟೀಚರ್, ದೆನ್ ಟೇಕ್ ದ ರೂಲ್ಸ್ ಆಫ್ ಸ್ಪಂದನ
and Pragati. Practice the dialogue. ಇಲ್ಲಿ ನೋಡ್ರಿ ಇನ್ನೊಂದು ಡೈಲಾಗ್ ಇದೆ. ಸ್ಪಂದನ ಮತ್ತು ಪ್ರಗತಿಯಲ್ಲಿ ಸಂಭಾಷಣೆ ಇದೆ. ಏನಿದೆ ಅನ್ನೋದನ್ನ ಗಮನಿಸೋಣ. ಸ್ಪಂದನ ಏನ್ ಹೇಳ್ತಾವ್ರಿ? ಹಾಯ್ ಹೇ ಕಮ್ ಲೆಟ್ಸ್ ಪ್ಲೇ ಇನ್ ದ ಪಾರ್ಕ್. ಬಾ ನಾವು ಪಾರ್ಕಿಗೆ ಹೋಗೋಣ. ಕಮ್ ಅಂತಂದ್ರೆ ಬಾ, ಪ್ಲೇ ಅಂತಂದ್ರೆ ಆಡೋದು. ಪಾರ್ಕಿಗೆ ಆಟ ಆಡೋದಕ್ಕೆ ಹೋಗೋಣ. ಪಾರ್ಕ್ ಅಂತಂದ್ರೆ ಉದ್ಯಾನ. ಈಗಾಗಲೇ ನಾನು ವರ್ಡ್ಸ್ಗಳನ್ನ ಬರ್ಸ್ತೀನಿ. ಇವುಗಳನ್ನ ಗಮನಿಸ್ತಾ ನಾವು ಏನ್ ಮಾಡ್ಬೇಕು? ಪಾಠವನ್ನ ನೋಡೋಣ. ಪ್ಲೇ ಅಂದ್ರೆ ಆಡೋದು, ಪಾರ್ಕ್ ಅಂತಂದ್ರೆ ಉದ್ಯಾನ. ಉದ್ಯಾನಕ್ಕೆ ಆಟ ಆಡಲು ಹೋಗೋಣ ಬಾ ಅಂತ ಸ್ಪಂದನ ಕರೀತಾಳು. ಪ್ರಗತಿ ವಾವ್ ದಿಸ್ ಈಸ್ ರಿಯಲಿ ಅ ಬ್ಯೂಟಿಫುಲ್ ಪಾರ್ಕ್. ವಾವ್ ನೋಡ್ರಿ, ಇದು ಬಹಳ ನಿಜವಾಗಿನೂ ಏನೈತಿ, ಒಂದು ಬ್ಯೂಟಿಫುಲ್ ಸುಂದರವಾಗಿರುವಂತಹ ಉದ್ಯಾನ ಆಗೈತಿ ಅಂತ ಪ್ರಗತಿ ಹೇಳ್ತಾಳು. ಅವಾಗ ಮತ್ತೆ ಹೇಳ್ತಾಳಿ, ಕ್ಯಾನ್ ಯು ಸಿ ಅ ಬಟರ್ಫ್ಲೈ ದೇರ್ ಆನ್ ದಟ್ ಫ್ಲವರ್. ನೀನ್ ಅಲ್ಲಿ ನೋಡು ಏನೈತಿ, ಬಟರ್ಫ್ಲೈ. ಇಲ್ಲಿ ಚಿತ್ರವನ್ನ ಗಮನಿಸಿ. ಬಟರ್ಫ್ಲೈ ಅಂತಂದ್ರೆ ಚಿಟ್ಟೆ. ಚಿಟ್ಟೆ ಹೂವಿನ ಮೇಲೆ ಹೇಗೆ ಕೂತಿದೆ ಅಂತ, ಹೇಗೆ ಕೂತಿದೆ ಅಂತ ನೋಡು ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ ಯು ಸಿ ಅ ಬಟರ್ಫ್ಲೈ ದೇರ್ ಆನ್ ದ ಫ್ಲವರ್. ನೋಡಿ, ಫ್ಲವರ್ ಮೇಲೆ ಕೂಡೋದಕ್ಕೆ ಬರ್ತಾ ಇದೆ, ನೋಡು ಅಲ್ಲಿ ಅಂತಂದ್ರೆ ಪ್ರಗತಿ ಹೇಳ್ತಾ ಇದ್ದಾಳೆ. ಸ್ಪಂದನ ಹೇಳ್ತಾಳೆ, ಕಮ್ ಸ್ಲೋಲಿ ವಿ ವಿಲ್ ಕ್ಯಾಚ್ ದ ಬಟರ್ಫ್ಲೈ. ಬಾ ಸಾವಕಾಶ ಹೋಗೋನು, ನಾವೇನ್ ಮಾಡೋಣ, ಆ ಬಟರ್ಫ್ಲೈನ, ಆ ಚಿಟ್ಟೆಯನ್ನ ಹಿಡಿಯೋಣ ಅಂತ ಸ್ಪಂದನ ಹೇಳ್ತಾಳೆ. ಪ್ರಗತಿ ಹೇಳ್ತಾಳೆ, ನೋ ವಿ ಕ್ಯಾನ್ ಜಸ್ಟ್ ವಾಚ್ ಅಂಡ್ ಎಂಜಾಯ್ ದ ಮೂಮೆಂಟ್. ಬೇಡ, ಆ ಬಟರ್ಫ್ಲೈನ ಹಿಡಿಯೋದು ಬೇಡ. ನಾವೇನ್ ಮಾಡೋಣ, ಜಸ್ಟ್ ವಾಚ್ ಅಂತಂದ್ರೆ ನೋಡೋಣ ಮತ್ತು ಎಂಜಾಯ್ ದ ಮೂಮೆಂಟ್. ಆ ಮೂಮೆಂಟ್ ಅನ್ನ, ಆ ಬಟರ್ಫ್ಲೈ ಅನ್ನ ನೋಡ್ತಾ ನೋಡ್ತಾ ಆ ಮೂಮೆಂಟ್ ಅನ್ನ, ಆ ಕ್ಷಣವನ್ನ ನಾವು ಆನಂದಿಸೋಣ, ಎಂಜಾಯ್ ಮಾಡೋಣ ಅಂತ ಪ್ರಗತಿ ಹೇಳ್ತಾಳು. ಇಲ್ಲಿ ನೋಡಿ, ಚಿತ್ರವನ್ನ ಗಮನಿಸಬೇಕು. ಪ್ರಗತಿ ಮತ್ತು ಸ್ಪಂದನ ಇಬ್ಬರು ಗರ್ಲ್ಸ್ ಇದ್ದಾರೆ. ಇಲ್ಲಿ ಉದ್ಯಾನ, ಪಾರ್ಕ್ ಇದೆ. ಓಕೆ, ನೆಕ್ಸ್ಟ್ ಪೇಜ್ ಅನ್ನ ನೋಡೋಣ. ಪೇಜ್ ನಂಬರ್ 12. ಕ್ಯಾನ್ ಯು ರೀಡ್ ದ ಸ್ಟೋರಿ ಗಿವನ್ ಬಿಲೋ. ಇದ ಸ್ಟೋರಿಯನ್ನ ಓದ್ರಿ. ಕೆಳಗಡೆ ಕೊಟ್ಟಿರುವಂತ ಸ್ಟೋರಿಯನ್ನ ಓದೋಣ ನೋಡ್ರಿ. ಸ್ಫೂರ್ತಿ ಈಸ್ 8 years old. ಸ್ಫೂರ್ತಿಗೆ 8 ವರ್ಷ ಆಗಿತ್ತು. ಸ್ಫೂರ್ತಿ ಎಲ್ಲಿದ್ದಾವೆ? ಇಲ್ಲಿದ್ದಾವೆ. ಚಿತ್ರವನ್ನ ಗಮನಿಸಬೇಕು. ಸ್ಫೂರ್ತಿ ಇಲ್ಲಿದ್ದಾವೆ. ಸ್ಫೂರ್ತಿ ಈಸ್ 8 years old. ಶಿ ಹ್ಯಾಸ್ ಬ್ಲಾಕ್ ಶೈನಿಂಗ್ ಐಸ್. ನೋಡ್ರಿ, ಸ್ಫೂರ್ತಿಗೆ 8 ವರ್ಷ ವಯಸ್ಸಾಗಿತ್ತು. ಅವಳು ಬ್ಲಾಕ್ ಶೈನಿಂಗ್ ಐಸ್, ಕಪ್ಪು ಕಣ್ಣುಗಳನ್ನ ಹೊಂದಿದ್ದು. ಕಪ್ಪು ಹೊಳಪುಳ್ಳ ಕಣ್ಣುಗಳನ್ನು ಹೊಂದಿದ್ದು. ಶಿ ಎಂಜಾಯ್ಸ್ ಹರ್ಸೆಲ್ಫ್ ಲುಕಿಂಗ್ ಆಟ್ ಬಟರ್ಫ್ಲೈಸ್, ಫ್ಲವರ್ಸ್ ಅಂಡ್ ಟ್ರೀಸ್. ಅವಳು ತನ್ನ ಎಂಜಾಯ್ ಮಾಡ್ತಾ ಇದ್ರು. ಏನು ಮಾಡ್ತಾ ಇದ್ರು? ಎಂಜಾಯ್. ಏನ್ ಮಾಡ್ತಾ ಇದ್ರು? ನೋಡ್ತಾ ಇದ್ರು. ಏನನ್ನ ನೋಡ್ತಾ ಇದ್ರು? ಬಟರ್ಫ್ಲೈಸ್, ಚಿಟ್ಟೆಗಳನ್ನ ನೋಡ್ತಾ ಇದ್ರು. ಹಾರಾಡುವ ಚಿಟ್ಟೆಗಳನ್ನ ನೋಡ್ತಾ ಇದ್ರು. ಫ್ಲವರ್ಸ್, ಹೂಗಳನ್ನ ನೋಡ್ತಾ ಇದ್ರು. ಮತ್ತು ಮರ ಗಿಡಗಳನ್ನ ನೋಡ್ತಾ ಇದ್ರು. ತನ್ನ ಗಾರ್ಡನ್ ನಲ್ಲಿರುವಂತಹ ಏನ್ ಮಾಡ್ತಾ ಇದ್ರು? ಎಲ್ಲ ಗಿಡ ಮರಗಳನ್ನ, ಹೂಗಳನ್ನ ಮತ್ತು ಚಿಟ್ಟೆಗಳನ್ನ, ಬಟರ್ಫ್ಲೈಸ್ ಗಳನ್ನ ನೋಡ್ತಾ ಇದ್ರು. ನೋಡ್ಕೊಂಡು ತನ್ನ ಎಂಜಾಯ್ ಮಾಡ್ತಾ ಇದ್ರು, ಆನಂದಿಸ್ತಾ ಇದ್ರು. ನೋಡ್ರಿ ಮುಂದೆ, ಹೌ ವಂಡರ್ಫುಲ್ ಟು ಬಿ ಏಬಲ್ ಟು ಸಿ ಥಿಂಗ್ಸ್. ಹೌ ವಂಡರ್ಫುಲ್. ವಂಡರ್ಫುಲ್ ಅಂತಂದ್ರೆ ಅದ್ಭುತ. ಎಷ್ಟು ಅದ್ಭುತವಾಗಿರವು. ಟು ಬಿ ಏಬಲ್ ಟು ಸಿ ಥಿಂಗ್ಸ್. ಈ ಎಲ್ಲ ಏನೈತಿ, ಸಾಲು ಸಾಲಾಗಿ ಕಾಣಿಸ್ತಾ ಇದೆ, ಸಾಲು ಸಾಲಾಗಿ ಇದೆ. ಎಷ್ಟು ಅದ್ಭುತವಾಗೈತಿ, ಎಷ್ಟು ಸುಂದರವಾಗೈತಿ ಅಂತಂದ ಅವಳು ಆನಂದಿಸ್ತಾ ಇದ್ದಳು. ತನ್ನಂತಾನ ಅನ್ಕೊಂಡು ಆನಂದಿಸ್ತಾ ಇದ್ದಳು. ಫೀಲ್ಸ್ ಸ್ಫೂರ್ತಿ, ತನ್ನಂತಾನ ಭಾವಿಸ್ಕೊಳ್ತಾ ಇದ್ದಾಳೆ ಅವಳು. ಫಾರ್ ಅ ವೈಲ್ ಸ್ಫೂರ್ತಿ ಶಟ್ಸ್ ಹರ್ ಐಸ್ ವಿತ್ ಹರ್ ಹ್ಯಾಂಡ್ಸ್. ಒಂದು ಕ್ಷಣ ಸ್ಫೂರ್ತಿ ಏನ್ ಮಾಡ್ತಾಳೆ? ತನ್ನ 2 ಕೈಗಳಿಂದ ಕಣ್ಣನ್ನ ಮುಚ್ಕೊಳ್ತಾಳೆ. ತನ್ನ 2 ಕೈಗಳಿಂದ ಕಣ್ಣನ್ನ ಮುಚ್ಕೊಳ್ತಾಳೆ. ಒಂದು ಕ್ಷಣ ಮುಚ್ಕೊಳ್ತಾಳೆ. ಅವಾಗ ಶಿ ಕೆನಾಟ್ ಸಿ ಎನಿಥಿಂಗ್. ಅವಳಿಗೆ ಏನು ಕಾಣಿಸೋದಿಲ್ಲ. ಒಂದು ಕ್ಷಣ ಕಣ್ಣನ್ನ ಮುಚ್ಕೊಂಡ್ ಕೂಡಲೇ ಅವಳಿಗೆ ಏನು ಕಾಣಿಸೋದಿಲ್ಲ. ಸ್ಫೂರ್ತಿ ಹ್ಯಾಸ್ ಶಾರ್ಪ್ ಇಯರ್ಸ್. ಅವಳಿಗೆ ಕಿವಿ ಹರಿತವಾಗಿದ್ದು. ಶಾರ್ಪ್ ಅಂತ ಹರಿತವಾಗಿದ್ದು. ಶಾರ್ಪ್ ಇಯರ್ಸ್, ಕಿವಿಗಳು ಹರಿತವಾಗಿದ್ದು. ಶಿ ಕ್ಯಾನ್ ಹಿಯರ್ ದ ಸೌಂಡ್ಸ್. ಕಣ್ಣನ್ನ ಮುಚ್ಕೊಂಡ್ಲು. ಆದ್ರೆ ಅವಳು ಕಿವಿಗಳಿಂದ ಎಲ್ಲ ಶಬ್ದಗಳನ್ನ ಕೇಳ್ತಾ ಇದ್ಲು. ನೀವು ನೋಡ್ರಿ, ನೀರಿನ ಶಬ್ದವನ್ನು ಕೇಳಿದ್ರೆ ಜುಳು 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 ಅಂತ ನೀರಿನ ಶಬ್ದ ಬರುತ್ತೆ.
ಆ ಪಕ್ಷಿಗಳ ಧ್ವನಿಗಳ ಕೇಳಿದ್ರೆ ಪಕ್ಷಿಗಳ ಧ್ವನಿ ಸೌಂಡ್ ಬರುತ್ತೆ, ಕಣ್ಣು ಮುಚ್ಕೊಂಡ್ರು ಸಹಿತ ಕಿವಿಯಿಂದ ಕೇಳಿಸ್ಕೊಂತ ಇದ್ಲು. She hears the birds singing. ಏನೇನ್ ಕೇಳಿಸ್ಕೊಂತ ಇದ್ಲು ನೋಡ್ರ ಅವಳು? She hears the birds singing. ಪಕ್ಷಿಗಳ ಹಾಡುಗಳನ್ನ ಕೇಳಿಸ್ಕೊಂತ ಇದ್ಲು. ಸ್ಫೂರ್ತಿ ಏನ್ ಮಾಡ್ತಾ ಇದ್ಲು? ಪಕ್ಷಿಗಳ ಹಾಡನ್ನ ಕೇಳಿಸ್ಕೊಂತ ಇದ್ಲು. The bees buzzing. ನೋಡ್ರಿ, bees ನೊಣಗಳ ಬಸ್ಸಿಂಗ್ ಅಂತಂದ್ರೆ ಝೇಂಕರಿಸುವ ನೊಣಗಳು ಬೀ ಅಂತ ಶಬ್ದ ಮಾಡ್ತಾವ ನೋಡ್ರಿ, ಆ ಧ್ವನಿಯನ್ನ ಕೇಳಿಸ್ಕೊಂತ ಇದ್ಲು. ಅಂಡ್ ಮೋರ್ ದ್ಯಾನ್ ಎನಿಥಿಂಗ್, ಎಲ್ಲ ಶಬ್ದಗಳನ್ನ ಕೇಳಿಸ್ಕೊಂತ ಇದ್ಲು. ಪಕ್ಷಿಗಳದ್ದು, ನೊಣಗಳದ್ದು ಎಲ್ಲ ಶಬ್ದಗಳು ಏನೇನು ಸೌಂಡ್ ಬರ್ತಾವ ಎಲ್ಲ ಕೇಳಿಸ್ಕೊಂತ ಇದ್ಲು. ಹರ್ ಮದರ್ ಸಿಂಗಿಂಗ್, ಮತ್ತೇನ್ ಮಾಡ್ತಾ ಇದ್ಲು? ಇದಕ್ಕಿಂತ ಹೆಚ್ಚಾಗಿ ಅವಳ ತಾಯಿ ಹಾಡ್ತಾ ಇದ್ದಾಳೆ ನೋಡ್ರಿ. ಇದಕ್ಕಿಂತ ಹೆಚ್ಚಾಗಿ ಅವಳ ತಾಯಿ ಹಾಡುವುದನ್ನ ಅವಳಿಗೆ ಮಧುರವಾಗಿ ಸುಂದರವಾಗಿ ಕೇಳಿ ಬರ್ತಾ ಇತ್ತು. ಹೌ ವಂಡರ್ಫುಲ್ ಇಟ್ ಈಸ್ ಟು ಹಿಯರ್ ಸೌಂಡ್ಸ್, ಸೇಸ್ ಸ್ಫೂರ್ತಿ ಟು ಹರ್ ಸೆಲ್ಫ್. ನೋಡ್ರಿ, ಎಷ್ಟು ಅದ್ಭುತವಾದ ನನಗೆ ಸೌಂಡ್ ಕೇಳಿಸ್ತಾ ಇದೆ, ಎಷ್ಟು ಅದ್ಭುತವಾಗಿ ನನಗೆ ಸೌಂಡ್ ಕೇಳಿಸ್ತಾ ಇದೆ ಅಂತಂದ ಅವಳು ತನ್ನಿಂತಾನೆ ಏನ್ ಮಾಡ್ತಾಳೆ? ಅವಳು ಅನ್ಕೊಂಡ್ ಬಿಡ್ತಾಳೆ, ತನ್ನಿಂತಾನೆ ಭಾವಿಸ್ಕೊಂತಾಳೆ. ನೋಡ್ರಿ ಮಕ್ಕಳೇ, ಲೆಸನ್ ತಿಳಿತಲ್ಲ, ಪಾಠ ತಿಳಿತಲ್ಲ ನಿಮಗೆ. ಈಗ ಏನ್ ಮಾಡೋಣ? ಈ ನ್ಯೂ ವರ್ಡ್ಸ್ ಗಳನ್ನ, ಇದರಲ್ಲಿರುವಂತಹ ನ್ಯೂ ವರ್ಡ್ಸ್ ಗಳನ್ನ ನಾನು ಈಗಾಗಲೇ ಬೋರ್ಡ್ ಮೇಲೆ ಬರೆದಿದ್ದೀನಿ, ಅವುಗಳನ್ನ ಓದಿ ತೋರಿಸ್ತೀನಿ. ನನ್ನ ಜೊತೆಗೆ ನೀವು ಓದ್ರಿ, ಆಮೇಲೆ ಇವುಗಳನ್ನ ಪಕ್ಕದಲ್ಲಿ ದುಡ್ಡಾಗಿ ಬರೀಬೇಕು. ನೋಡ್ರಿ, ಹೆಡ್ ತಲೆ, ಶೋಲ್ಡರ್ಸ್ ಭುಜಗಳು, ನೀಸ್ ಮೊಣಕಾಲುಗಳು, ಟೋಸ್ ಕಾಲಿನ ಬೆರಳುಗಳು, ಲಿಟಲ್ ಚಿಕ್ಕ, ಐಸ್ ಕಣ್ಣುಗಳು, ಲುಕ್ ನೋಡು, ಅರೌಂಡ್ ಸುತ್ತಮುತ್ತ, ಇಯರ್ಸ್ ಕಿವಿಗಳು, ಹಿಯರ್ ಕೇಳಿಸು, ಈಚ್ ಪ್ರತಿಯೊಂದು, ಸೌಂಡ್ಸ್ ಶಬ್ದಗಳು, ಫೀಟ್ ಪಾದ, ವಾಕ್ ನಡೆ, ವೇ ದಾರಿ, ಲಿಪ್ಸ್ ತುಟಿಗಳು, ಟಾಕ್ ಮಾತನಾಡು, ಡೇ ದಿನ, ಹ್ಯಾಂಡ್ಸ್ ಕೈಗಳು, ವರ್ಕ್ ಕೆಲಸ, ಸೋ ಸ್ಮಾರ್ಟ್ ಬಹಳ ಚೆನ್ನಾಗಿ, ಕಮ್ ಬಾ, ಪ್ಲೇ ಆಡುವುದು, ಪಾರ್ಕ್ ಉದ್ಯಾನ, ರಿಯಲಿ ನಿಜವಾಗಿ, ಯು ಮೀನು, ಸಿ ನೋಡು, ಬಟರ್ಫ್ಲೈ ಚಿಟ್ಟೆ, ಫ್ಲವರ್ ಹೂವು, ಸ್ಲೋ ನಿಧಾನ, ಜಸ್ಟ್ ಕೇವಲ, ವಾಚ್ ನೋಡು, ಎಂಜಾಯ್ ಆನಂದಿಸು, ಮೂಮೆಂಟ್ ಕ್ಷಣ, ಇಯರ್ಸ್ ವರ್ಷಗಳು, ಓಲ್ಡ್ ಹಳೆಯ, ಶಿ ಅವಳು, ಹಿ ಅವನು, ದೇ ಅವರು, ಬ್ಲ್ಯಾಕ್ ಕಪ್ಪು, ಶೈನಿ ಹೊಳಪು, ಟ್ರೀ ಮರ, ವಂಡರ್ಫುಲ್ ಅದ್ಭುತ, ಥಿಂಗ್ಸ್ ವಸ್ತುಗಳು, ಶಟ್ಸ್ ಮುಚ್ಚು, ಶಾರ್ಪ್ ಹರಿತ, ಬರ್ಡ್ಸ್ ಪಕ್ಷಿಗಳು, ಬೀಸ್ ನೊಣಗಳು, ಬಜ್ಜಿಂಗ್ ನೊಣಗಳ ಧ್ವನಿ. ಮಕ್ಕಳೇ, ಇವುಗಳನ್ನ ನೀವು ಸಹಿತ ಸ್ಪೆಲ್ಲಿಂಗ್ ಸಹಿತವಾಗಿ ಓದ್ರಿ, ಅರ್ಥವನ್ನ ತಿಳ್ಕೊಳ್ರಿ. ಇವುಗಳನ್ನ ಏನ್ ಮಾಡಬೇಕು? ಪ್ರತಿದಿನ ನೀವು 10 ಶಬ್ದಗಳಂತೆ ಬಾಯ್ಪಾಟ್ ಮಾಡಿ. ಬಾಯ್ಪಾಟ್ ಮಾಡಿ ಎಷ್ಟು? 50 ಶಬ್ದಗಳವು. 5 ದಿವಸದಲ್ಲಿ ನಿಮಗ ಈ ಸ್ಪೆಲ್ಲಿಂಗ್ಸ್ ಗಳೆಲ್ಲ ಏನಾಗೋ ನಿಮಗೆ ಬಾಯ್ಪಾಟ್ ಆಗ್ತಾವು. ಸ್ಪೆಲ್ಲಿಂಗ್ ಮತ್ತು ಕನ್ನಡ ಅರ್ಥ. ಓಕೆ, ನೋಡಿ ಮಕ್ಕಳೇ, ಇವತ್ತಿನ ಪಾಠವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಅವಧಿಯಲ್ಲಿ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ.